ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮಿಂದ ದೂರ ಆದಮೇಲೆ ಅವ್ರು ಹೇಗಿದ್ದಾರೆ, ಅವ್ರ ಪರಿಸ್ಥಿತಿ ಹೇಗಿದೆ ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಈಗ ಸ್ವಲ್ಪ ಕಾರ್ಡ್ಸ್ ನೋಡೋಣ. ನಿಮ್ಮಿಂದ ದೂರ ಆದಮೇಲೆ ಅವ್ರ ಪರಿಸ್ಥಿತಿ ಹೇಗಿದೆ. ಇಲ್ಲೊಂದು ಡೆವಿಲ್ ಕಾರ್ಡ್ ಬರ್ತದೆ, ಹಾಗೆ ಲವರ್ಸ್ ಕಾರ್ಡ್ ಬರ್ತದೆ. ಬಾಟಮ್ನಲ್ಲಿ 6 ಆಫ್ ಕಪ್ಸ್ ಇದೆ. ಇಬ್ಬರು ಒಬ್ರಿಗೊಬ್ರಿಗೆ ನೆನಪಿಸ್ಕೊತಾ ಇದ್ದೀರಾ ಅನ್ನೋದಿದೆ. ಇಲ್ಲಿಂದ ಒಂದು ಕಾರ್ಡ್ ತೆಗಿಯೋಣ. ಇಲ್ಲೊಂದು ಫ್ರೆಂಡ್ಲಿನೆಸ್, ಮತ್ತೊಂದು ಜಾಯ್ ಹಾಗೆ ಬರ್ತದೆ. ಇಲ್ಲೊಂದು ಹ್ಯೂಮಿಲಿಟಿ ಬಾಟಮ್ನಲ್ಲಿ. ಇದೆಲ್ಲ ನಿಮ್ಗೆ ಏನು ಹೇಳ್ತಾ ಇದೆ? ಇಲ್ಲಿ ಇಬ್ಬರಲ್ಲಿ ಆತ್ಮೀಯತೆ ಇದೆ, ಫ್ರೆಂಡ್ಲಿನೆಸ್ ಇದೆ, ಆದ್ರೂ ಏನೋ ಡಿಫ್ರೆನ್ಸಸ್ ಕಾಣ್ತಾ ಇದೆ. ಅವರನ್ನು ಬಿಡೋಕ್ಕಾಗಲ್ಲ ಅನ್ನೋ ಒಂದು ಆತ್ಮೀಯತೆ ಬೆಳೆದಿತ್ತು ನಿಮ್ಮಲ್ಲಿ. ಆಗಾಗ ಅವ್ರ ಬಿಹೇವಿಯರ್ ನೋಡಿದಾಗ ನಿಮ್ಗೇನೋ ಅನುಮಾನಗಳು ಬರ್ತಾ ಇತ್ತು. ನಿಮ್ಮ ಜೊತೆ ಫ್ರೆಂಡ್ಲಿಯಾಗಿದ್ರೂ ನಿಮ್ಗೇನೋ ಒಳಮನಸ್ಸು ಹೇಳ್ತಾ ಇತ್ತು, ಇದ್ರ ಹಿಂದೆ ಏನೋ ಇದೆ ಹಾಗೂ ಅನ್ನಿಸ್ತಾ ಇತ್ತು ನಿಮಗೆ. ಆದರೆ ಆ ವ್ಯಕ್ತಿನ ನೀವು ತುಂಬ ನಂಬ್ಕೊಂಡಿದ್ರಿ. ಇಲ್ಲಿ ಅವರೇ ಎನರ್ಜಿ ನೋಡಿದಾಗ ನಿಮ್ಮ ಮೇಲೆ ಅವ್ರಿಗೇನೋ ಕನೆಕ್ಷನ್ ಇತ್ತು, ತುಂಬ ಆತ್ಮೀಯತೆ ಇತ್ತು, ತುಂಬ ದಿನದಿಂದ ಪರಿಚಯ ಇರೋ ಹಾಗೆ ಅನ್ನಿಸ್ತಾ ಇತ್ತು ಅವ್ರಿಗೆ. ಹಾಗಾಗಿ ನಿಮ್ಮನ್ನು ಭೇಟಿಯಾದಾಗಿಂದ ಏನೋ ಸಂತೋಷ ಇತ್ತು ಅವ್ರಿಗೆ. ಇಲ್ಲಿ ಹಿಂದೆ ಅವ್ರ ಜೀವನದಲ್ಲಿ ಏನೋ ಕಹಿ ನೆನಪುಗಳೂ ಇದೆ. ಅದನ್ನೆಲ್ಲ ನಿಮ್ಮಿಂದ ಮರೀತಾ ಇದ್ರು. ನಿಮ್ಮ ಸ್ವಭಾವದಿಂದ, ನಿಮ್ಮ ಮಾತುಕತೆಗಳಿಂದ ಆ ಹಿಂದಿನ ಕಹಿ ನೆನಪುಗಳೆಲ್ಲ ಹೀಲಾಗ್ತಾ ಇತ್ತು. ಆ ಹಿಂದಿನ ಕಹಿ ನೆನಪುಗಳನ್ನು ನಿಮ್ಮ ಹತ್ರ ಹೇಳ್ಕೊಳ್ಳೋಕೆ ಇಷ್ಟ ಇರಲಿಲ್ಲ. ಹೇಳ್ಕೊಂಡ್ರೆ ನೀವೆಲ್ಲಿ ದೂರ ಆಗ್ತಿರೋ, ಹಾಗಾಗಿ ನಿಮ್ಮಿಂದ ಮುಚ್ಚಿಟ್ಟಿದ್ದಾರೆ ಅನ್ನೋದೂ ಇದೆ. ಹಾಗೆ ಇಲ್ಲಿ ಒಬ್ಸೆಷನ್ ಇದೆ. ನೀವು ಅವರನ್ನು ಹೇಗೆ ಇಷ್ಟಪಟ್ಟಿದ್ದೀರೋ ಹಾಗೆ ಅವರು ನಿಮ್ಮನ್ನು ಇಷ್ಟಪಟ್ಟಿದ್ರು. ಅದರಿಂದ ಅವ್ರ ಬಗ್ಗೆ ಏನೂ ಹೇಳ್ಕೊತಾ ಇರಲಿಲ್ಲ. ನಿಜ ತಿಳಿದ್ರೆ ಎಲ್ಲಿ ನೀವು ದೂರ ಆಗ್ತಿರೋ ಆ ಒಂದು ಭಾವನೆ ಇತ್ತು, ಅಟ್ರಾಕ್ಷನ್ ಇದೆ. ಇದಕ್ಕೆ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಏನು ಹೇಳುತ್ತೆ ನೋಡೋಣ. ಒಂದು ನಿಮಿಷ ನೀವು ನಂಬಿದ ದೇವ್ರನ್ನ ನೆನೆಸ್ಕೊಳ್ಳಿ, ನಿಮ್ಮ ಮನಸ್ಸಲ್ಲಿರುವ ವ್ಯಕ್ತಿನೂ ನೆನೆಸ್ಕೊಳ್ಳಿ. ಕ್ಯಾಂಡಲ್ ಫ್ಲೇಮ್ ಮೇಲೆ ಫೋಕಸ್ ಮಾಡಿ. ಯೂನಿವರ್ಸ್, ಏಂಜಲ್ಸ್, ಸ್ಪಿರಿಟ್ ಗೈಡ್ಸ್ ಹೆಲ್ಪ್ ಮಾಡಿ. ಇಲ್ಲೊಂದು ಗ್ಲೂಮಿಂಗ್ ಎನರ್ಜಿ ಬರ್ತಾ ಇದೆ. ಯಾವುದೋ ಕಾರಣಗಳಿಂದ ನಿಮ್ಮಿಂದ ದೂರ ಆಗಿದ್ದಾರೆ. ಈ ಕನೆಕ್ಷನ್ನಲ್ಲಿ ಯಾವ ಆ್ಯಕ್ಷನ್ ತಗೊಳ್ಳೋ ಪರಿಸ್ಥಿತಿನಲ್ಲಿ ಅವರಿಲ್ಲ ಅನ್ನೋದು ಬರ್ತಾ ಇದೆ. ಮನಸ್ಸು ಒಡೆದಿದೆ. ನೀವಿಲ್ಲದೆ ಅ ಪಾರ್ಟ್ ಆಫ್ ಮೀ ಈಸ್ ಮಿಸ್ಸಿಂಗ್ ಅನ್ನೋ ಫೀಲಿಂಗ್ಸ್ ಬರ್ತಾ ಇದೆ. ಇಬ್ಬರಲ್ಲೂ ಲಾಟ್ ಆಫ್ ಡಿಫ್ರೆನ್ಸಸ್ ಇತ್ತು. ನಿಮ್ಮನ್ನು ಲೈಫ್ ಪಾರ್ಟ್ನರ್ ಆಗಿ ತಗೊಳ್ಳೋ ಸಿಚುವೇಶನಲ್ಲಿ ಅವರು ಇರಲಿಲ್ಲ. ನಿಮ್ಮಿಂದ, ನಿಮ್ಮ ಸ್ವಭಾವದಿಂದ ಅಟ್ರಾಕ್ಟ್ ಆಗಿದ್ರು ಅವರು ಅನ್ನಿಸ್ತಾ ಇದೆ. ಇಬ್ಬರಲ್ಲೂ ಅತಿಯಾದ ಅಟ್ಯಾಚ್ಮೆಂಟ್ ಇತ್ತು, ಫ್ರೆಂಡ್ಶಿಪ್ ಇತ್ತು. ನಿಮ್ಮನ್ನು ಭೇಟಿಯಾಗಿದ್ದಾರೆ ಸರಿ, ನಿಮ್ಮನ್ನು ನೋಡಿದಾಗ ಎಲ್ಲೋ ನೋಡ್ದ ನೆನಪು, ಹೇಳ್ಕೊಳ್ಳಾಗ್ದಂಥ ಆತ್ಮೀಯತೆ ಫೀಲ್ ಆಗ್ತಾ ಇತ್ತು ಅವ್ರಿಗೆ. ಇಲ್ಲಿ ಇಬ್ಬರಲ್ಲೂ ದೀರ್ಘಕಾಲದ ಫ್ರೆಂಡ್ಶಿಪ್ ಇತ್ತು ಅನ್ನೋದು ಬರ್ತಾ ಇದೆ. ಆಗಾಗ ಕಮಿಟ್ಮೆಂಟ್ ವಿಷಯಕ್ಕೆ ಇಬ್ಬರಲ್ಲೂ ಮಾತುಕತೆಗಳೂ ಆಗ್ತಾ ಇತ್ತು. ಆ ವಿಷಯ ಬಂದಾಗ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ರು. ಏನೇನೋ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ನಿಸ್ತಾ ಇತ್ತು. ಎಷ್ಟೋ ಸರಿ ನಿಜ ಏನು, ನಾನೇನು ಅಂದ್ಕೊಳ್ಳಲ್ಲ ಹಾಗೂ ಕೇಳಿದ್ದೀರಾ ನೀವು. ಅವರಿಂದ ಅಂಥ ಸರಿಯಾದ ಉತ್ತರ ಸಿಗ್ತಾ ಇರಲಿಲ್ಲ. ಬೇರೆಯವರಿಂದ ಕೆಲವು ವಿಷಯಗಳು ಅವ್ರ ಬಗ್ಗೆ ನಿಮಗೆ ಗೊತ್ತಾಗಿದೆ ಹಾಗನ್ನಿಸ್ತಾ ಇದೆ. ಇಲ್ಲಿ ನೀವಿದು ನಿಜನಾ ಸುಳ್ಳ ಅನ್ನೋ ಕನ್ಫ್ಯೂಷನ್ನಲ್ಲಿದ್ದೀರಾ. ಈ ವ್ಯಕ್ತಿಗೆ ಆಲ್ರೆಡಿ ಮದುವೆ ಆಗಿದೆ, ಆದರೆ ಆ ಸಂಬಂಧದಲ್ಲಿ ಅಂಥ ಸಂತೋಷ ಇಲ್ಲ. ನೀವು ಇದ್ರ ಬಗ್ಗೆ ಅವ್ರನ್ನ ವಿಚಾರಿಸಿದ್ದೀರಾ. ಅವ್ರೇನೂ ಕ್ಲಾರಿಟಿ ಕೊಡದೆ ನಿಮ್ಮಿಂದ ದೂರ ಆಗಿದ್ದಾರೆ ಅನ್ನೋದಿದೆ. ಅವರ ಎನರ್ಜಿ ನೋಡಿದಾಗ ನಿಮ್ಮಿಂದ ದೂರ ಆಗಿದ್ದಾರೆ. ಮನಸ್ಸು ಕೂಗಿ ಹೇಳ್ತಾ ಇದೆ ನಿಜ ಹೇಳಬೇಕು. ಆದರೆ ಅದನ್ನು ಕೇಳಿದ್ಮೇಲೆ ನಿಮ್ಮ ರಿಯಾಕ್ಷನ್ ಹೇಗಿರುತ್ತೆ? ಬೇಜಾರು ಮಾಡ್ಕೋತೀರಾ, ಅಳ್ತೀರಾ? ಹಾಗೆಲ್ಲ ಅವ್ರಿಗೆ ಅನ್ನಿಸ್ತಾ ಇದೆ. ಏನೋ ಹೇಳ್ಕೊಳಕ್ಕಾಗ್ದಂಥ ಪರಿಸ್ಥಿತಿನಲ್ಲಿದ್ದಾರೆ. ಮನಸ್ಸು ನಿಮ್ಮನ್ನು ಒಪ್ಕೊಂಡಿದ್ರೂ ಲೀಗಲಿ ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗ್ತಾ ಇಲ್ಲ. ನಿಮಗೆ ಸುಳ್ಳು ಹೇಳಿದ್ದಾರೆ, ಆದರೆ ಬೇರೆ ದಾರಿ ಇರಲಿಲ್ಲ. ಇದರಿಂದ ಈ ಕನೆಕ್ಷನ್ ಡ್ಯಾಮೇಜ್ ಆಗಿದೆ, ಇಬ್ರಿಗೂ ಹರ್ಟ್ ಆಗಿದೆ ಅನ್ನೋದಿದೆ. ಶುರುವಿನಲ್ಲಿ ನಿಮಗೆ ಬೇಜಾರಾದ್ರೂ ಈಗ ಮನಸ್ಸು ಅವ್ರನ್ನ ಒಪ್ಕೊಳ್ಳೋಕೆ ರೆಡಿ ಇದೆ. ಆದರೆ ಇದನ್ನೆಲ್ಲ ಅವರು ಮುಚ್ಚಿಡಬಾರ್ದಿತ್ತು ಅನ್ಕೋತೀರಾ. ಈಗ ತುಂಬ ದೂರ ಬಂದಿದ್ದೀನಿ ಅವ್ರ ಜೊತೆ ಅನ್ನಿಸ್ತಾ ಇದೆ ನಿಮಗೆ. ಬಿಟ್ಕೊಡೋಕ್ಕೆ ನಿಮಗೂ ಇಷ್ಟ ಇಲ್ಲ, ಅವ್ರಿಗೂ ಇಲ್ಲ.
ಇಬ್ಬರಲ್ಲೂ ಮೊದಲಿನ ಆತ್ಮೀಯತೆ ಇಲ್ಲ, ನಂಬಿಕೆ ಇಲ್ಲದ ಸಂಬಂಧಗಳು, ಹಾಗೆ ಮೀನಿಂಗ್ಲೆಸ್ ಅನ್ನಿಸ್ತಾ ಇದೆ ನಿಮಗೆ. ಅವ್ರ ಎನರ್ಜಿ ನೋಡಿದಾಗ ನಿಮಗೆ ನಮಗೆ ಹುಟ್ಟಿಸೋ ಪ್ರಯತ್ನಗಳಿದೆ. ಎಷ್ಟೋ ಸರಿ ಅವ್ರು ನಿಮ್ಗೆ ಹೇಳಿರಬಹುದು, ಕೊನೆ ತನಕ ನಿನ್ನ ಜೊತೆ ಇರ್ತೀನಿ, ನಾನು ನಿನ್ನ ಕೈ ಬಿಡಲ್ಲ, ಹಾಗೆಲ್ಲ ಧೈರ್ಯ ಹೇಳಿರಬಹುದು. ಆದ್ರೂ ನಿಮಗೆ ಇನ್ಸೆಕ್ಯೂರಿಟಿ ಫೀಲ್ ಆಗ್ತಾ ಇರುತ್ತೆ. ಈ ಕನೆಕ್ಷನ್ನಲ್ಲಿ ಸ್ಟೆಬಿಲಿಟಿ ಇಲ್ಲ ಅನ್ನೋದು ಬರ್ತಾ ಇದೆ. ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ. ಅವರು ನಿಮ್ಮನ್ನು ಮರ್ತಿಲ್ಲ, ಅವ್ರಿಗೂ ಏನೋ ಕನ್ಫ್ಯೂಷನ್ ಇದೆ, ಗಿಲ್ಟ್ ಫೀಲ್ ಆಗ್ತಾ ಇದೆ. ಈಗಲೂ ಅವ್ರನ್ನ ಫರ್ಗಿವ್ ಮಾಡೋಕ್ಕೆ ರೆಡಿ ಇದ್ದೀರಾ? ಇಷ್ಟು ದಿನದ ಕನೆಕ್ಷನ್ನಲ್ಲಿ ಮನಸ್ಸು ಅವ್ರನ್ನ ಒಪ್ಕೊಂಡಿದೆ. ಹಾಗೆ ಇಲ್ಲಿ ಸ್ಟ್ಯಾಗ್ನೆಂಟ್ ಎನರ್ಜಿ ಬರ್ತಾ ಇದೆ. ನಿಮ್ಮನ್ನು ಎದುರಿಸೋ ಧೈರ್ಯ ಅವ್ರಿಗೆ ಕಡಿಮೆ ಆಗಿದೆ. ನಿಮ್ಮ ಸ್ವಭಾವದಲ್ಲಿ ಯಾವಾಗ ಚೇಂಜಸ್ ಬರುತ್ತೋ ಹಾಗೆ ಅವರಲ್ಲಿ ಕಾನ್ಫಿಡೆನ್ಸ್ ಬರಬಹುದು ಹಾಗೂ ಅನ್ನಿಸ್ತಾ ಇದೆ. ಇಲ್ಲೊಂದು ಹ್ಯಾಪಿ ಎಂಡಿಂಗ್ ಇಲ್ದಿದ್ರೂ ಈ ಕನೆಕ್ಷನ್ ಎಂಡ್ ಆಗೋಲ್ಲ ಅನಿಸುತ್ತೆ. ಹೌದು ಇಲ್ಲಗಳ ನಡುವೆ ಮುನಿಸು ಸಂತೋಷಗಳಿಂದ ಈ ಕನೆಕ್ಷನ್ ಮುಂದುವರಿಯುತ್ತೆ ಅನ್ನಿಸ್ತಾ ಇದೆ. ನಿಮ್ಮ ನೆಗೆಟಿವ್ ಥಾಟ್ಸ್ನೆಲ್ಲ ಸ್ವಲ್ಪ ಹೀಲ್ ಮಾಡ್ಕೋಬೇಕಾಗತ್ತೆ. ಬೇಜಾರು ಮಾಡ್ಕೊಳ್ಳೋದು, ಕಂಪ್ಲೇಂಟ್ಸ್, ನ್ಯಾಗಿಂಗ್ ಇವೆಲ್ಲ ಕಡಿಮೆ ಮಾಡಿಕೊಂಡು ಪಾಸಿಟಿವ್ ಆಗಿರಿ. ಎಲ್ಲಕ್ಕಿಂತ ಫೇತ್ ಆ್ಯಂಡ್ ಪೇಷನ್ಸ್ನಿಂದ ಮುಂದೆ ಹೋಗಬೇಕು ಅನ್ನೋದಿದೆ. ಅದಕ್ಕೋಸ್ಕರ ನಿಮ್ಮ ನಿರಾಸೆ ಇರಬಹುದು, ನೆಗೆಟಿವಿಟಿ ಇರಬಹುದು, ಯೂನಿವರ್ಸ್ಗೆ ಸರೆಂಡರ್ ಮಾಡಿ. ಇಲ್ಲಿ ನಿಮಗೆ ಏಂಜಲ್ಸಿಂದ ಏನು ಅಡ್ವೈಸ್ ಇದೆ ಅದನ್ನು ಕೇಳೋಣ. ಇದಕ್ಕೆ ಏಂಜಲ್ಸಿಂದ ಏನು ಅಡ್ವೈಸ್ ಇದೆ ಕೇಳೋಣ. ನಿಮ್ಮ ಮನಸ್ಸು ಅವರನ್ನು ಒಪ್ಕೊಂಡಿದೆ, ಅವ್ರಿಗೂ ನಿಮ್ಮ ಮೇಲೆ ಇಷ್ಟ ಇದೆ, ಆದರೆ ಇಬ್ಬರಲ್ಲಿ ಏನೋ ಡಿಫ್ರೆನ್ಸಸ್ ಇದೆ. ಮತ್ತೊಂದು ಬಾಟಮ್ನಲ್ಲೇನಿದೆ, ಸರೆಂಡರ್ ಟು ವಾಟ್ ಈಸ್ ಅನ್ನೋದು ಬರ್ತಾ ಇದೆ. ಮುಂದೆ ಏನಾಗುತ್ತೆ, ಏನೋ ಇನ್ಸೆಕ್ಯೂರಿಟಿ ಫೀಲ್ ಆಗ್ತಾ ಇದೆ ನಿಮಗೆ. ಮುಂದೆ ಏನಾಗಬಹುದು, ಅವ್ರು ಕೊನೆ ತನಕ ನನ್ನ ಜೊತೆ ಇರ್ತಾರಾ, ಈ ಒಂದು ರಿಲೇಷನ್ಶಿಪ್ನ ಮೇಂಟೈನ್ ಮಾಡ್ತಾರಾ ಕೊನೆ ತನಕ, ಆ ಥರ ನಿಮಗೆ ಡೌಟ್ಸ್ ಇದೆ ಮನಸ್ಸಲ್ಲಿ. ಮುಂದೆ ನಿಮ್ಮ ಜೀವನದಲ್ಲಿ ಏನೋ ಮಿರಾಕಲ್ಸ್ ಆಗುತ್ತೆ ಹಾಗೆ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಿಮ್ಮ ಏನೇ ಅನುಮಾನಗಳಿರಬಹುದು, ನಿರಾಸೆಗಳಿರಬಹುದು, ಕಡಿಮೆ ಮಾಡ್ಕೋಬೇಕಾಗುತ್ತೆ. ಹಾಗೆ ನಿಮಗೊಂದು ಸರೆಂಡರ್ ಟು ಪ್ಯಾಷನ್ ಅನ್ನೋದು ಬರ್ತಾ ಇದೆ. ಸ್ವಲ್ಪ ಕಾಲ ಇದೆಲ್ಲ ಮರೆತು ನಿಮ್ಗೇನು ಇಷ್ಟ ಅನಿಸುತ್ತೋ ಅದರಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೋಬೇಕಾಗತ್ತೆ. ಏನೋ ಜಾಬ್ ಇರಬಹುದು, ಏನು ನಿಮ್ಗೇನು ಅನಿಸುತ್ತೆ, ನಿಮ್ಗೇನು ಖುಷಿ ಅನಿಸುತ್ತೆ, ಸ್ವಲ್ಪ ಕಾಲ ಇದೆಲ್ಲ ಆಂಗ್ಸೈಟಿಯಿಂದ ದೂರ ಇರಿ. ಗ್ರ್ಯಾಜುಯಲ್ ಆಗಿ ನಿಮ್ಮ ಲೈಫಲ್ಲಿ ಪಾಸಿಟಿವಿಟಿ ಬರುತ್ತೆ. ಯಾಕೆಂದರೆ ನಾವು ಏನನ್ನ ಚೇಸ್ ಮಾಡ್ತೀವಿ, ಯಾವುದ್ರ ಹಿಂದೆ ಓಡ್ತೀವಿ, ಅದು ನಮ್ಮಿಂದ ದೂರ ಓಡ್ತಾನೇ ಇರುತ್ತೆ. ಸ್ವಲ್ಪ ಕಾಲ ಮರೆತು ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ ಅನ್ನೋದಿದೆ. ಯೂನಿವರ್ಸ್ಗೆ ಸರೆಂಡರ್ ಆಗಿ. ಯಾವುದೇ ನಿಮ್ಮ ರಿಸೆಂಟ್ಮೆಂಟ್ಸ್ ಇರ್ಬೋದು, ಟ್ರೈ ಟು ಫರ್ಗಿವ್. ಎಷ್ಟೋ ಸರಿ ನಿಮ್ಗೆ ಅನಿಸಿರ್ಬೋದು, ಅವರು ಸುಳ್ಳು ಹೇಳಬಾರ್ದಿತ್ತು, ನಾನು ಅವರನ್ನು ಅಷ್ಟೊಂದು ನಂಬ್ಕೊಂಡಿದ್ದೆ, ಆದರೆ ಈಗ ಅವ್ರಿಗೆ ಗಿಲ್ಟ್ ಫೀಲ್ ಆಗ್ತಾ ಇದೆ, ನಿಮಗೆ ಸುಳ್ಳು ಹೇಳಿದ್ದೀನಿ, ನಾನು ಹೇಳಬಾರ್ದಿತ್ತು ಹಾಗೂ ಅನ್ನಿಸ್ತಾ ಇದೆ ಅವ್ರಿಗೆ. ನಿಮ್ಮನ್ನು ಕಳ್ಕೊಂಡಿರೋ ಫೀಲಿಂಗ್ಸ್ ಅವ್ರಿಗೂ ಇದೆ. ಯಾವುದೋ ನನ್ನ ದೇಹದ ಭಾಗ ಕಳ್ಕೊಂಡಿದ್ದೀನಿ ಅನ್ನಿಸ್ತಾ ಇದೆ ಅವ್ರಿಗೆ, ಫೀಲ್ ಆಗ್ತಾ ಇದೆ. ಯಾಕೆಂದರೆ ಇಷ್ಟು ದಿನದ ಒಂದು ಫ್ರೆಂಡ್ಶಿಪ್ನಲ್ಲಿ ಅಟ್ಯಾಚ್ಮೆಂಟ್ ಬೆಳ್ಕೊಂಡಿತ್ತು, ಆತ್ಮೀಯತೆ ಬೆಳ್ಕೊಂಡಿತ್ತು, ಅದಷ್ಟು ಸುಲಭವಾಗಿ ಯಾರಲ್ಲೂ ಬರಲ್ಲ. ಇಲ್ಲೊಂದು ಡಿವೈನ್ ಕನೆಕ್ಷನ್ ಇರೋದ್ರಿಂದ ನಿಮ್ಮಿಬ್ಬರಲ್ಲಿ ನಿಮ್ಮಿಂದ ಅವರು ಅಟ್ರಾಕ್ಟ್ ಆಗಿದ್ದಾರೆ. ಮಧ್ಯೆ ಬ್ಲಾಕೇಜಸ್ ಇದೆ, ಅದು ತಾನಾಗಿ ಡಿಸಾಲ್ವ್ ಆಗೋಕ್ಕೆ ಬಿಡಿ ಸ್ವಲ್ಪ ದಿನ. ಅವ್ರು ಮತ್ತೆ ನಿಮ್ಮ ಬಳಿಗೆ ಬರ್ತಾರೆ ಅನ್ನೋದಿದೆ. ಟೈಮಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡಿ, ಯಾರಿಗಾದ್ರೂ ದಾನ ಧರ್ಮ ಮಾಡಿ, ಏನಾದರೂ ಚಾಂಟಿಂಗ್ ಮಾಡಿ, ನೀವು ನಂಬ್ಕೊಂಡಿರೋ ದೇವರ ಸ್ತೋತ್ರಗಳನ್ನ ಚಾಂಟ್ ಮಾಡಿ. ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ, 1 ಮಿನಿಟ್ ಆಗಿರ್ಬೋದು, 5 ಮಿನಿಟ್ಸ್ ಆಗಿರ್ಬೋದು, ನೀವು ಆಗಾಗ ಚಾಂಟ್ ಮಾಡೋದ್ರಿಂದ ನಿಮ್ಮ ಲೈಫಲ್ಲಿ ಪಾಸಿಟಿವಿಟಿ ಬರೋ ಚಾನ್ಸಸ್ ಇದೆ. ಇಷ್ಟು ಹೇಳ್ತಾ ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.